ಇವತ್ತು ಸ್ವಾಮಿನ ಆ ಒಂದು ಜಲಾದಿವಾಸ 48 ದಿನಗಳ ಕಾಲ ಸ್ವಾಮಿಯನ್ನ ಜಲಾದಿವಾಸ ಹಾಗೂ 48 ದಿನಗಳ ಕಾಲ ಧಾನ್ಯಾದಿವಾಸ, ಶಯನಾದಿವಾಸ, ರತ್ನಾದಿವಾಸ ಹಾಗೂ ಇತ್ಯಾದಿ ಅಧಿವಾಸಗಳನ್ನ ಪೂರೈಸಿ ಸ್ವಾಮಿ ಇವತ್ತೊಂದು ದಿವಸ ಬಂದು ಗರ್ಭಗುಡಿಗೆ ಆಸೀನರಾಗ್ತಾ ಇದ್ದಾರೆ. ಪವಿತ್ರವಾದಂತಹ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಶ್ರೀಗಳಿಗೆ ಪ್ರೀತಿ ಪಾತ್ರರಾದಂತಹ ಅಶ್ವವೇಗ ಚಾನೆಲ್ನ ರಾಮಚಂದ್ರ ಅವರು ಹಾಗೂ ಇಡೀ ಅವರ ಸಹಪಾಠಿಗಳಿಗೂ ನಮ್ಮ ಮಧ್ಯ ತಿರುಮಲ ಕ್ಷೇತ್ರದ ಪರವಾಗಿ ಆದರದ ಸ್ವಾಗತ. ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರತಿಯೊಂದು ಕಲ್ಲಿಗೂ ಕೂಡ ರಾಮನಾಮವನ್ನ ಬರೆದು ಇಲ್ಲಿ ಇಡ್ಲಾಗ್ತಾ ಇದೆ. ಅದೇ ರೀತಿ ಭಕ್ತಾದಿಗಳ ಕೈಯಲ್ಲೂ ಕೂಡ ಈಗ ರಾಮನಾಮವನ್ನ ಇಲ್ಲಿ ಸ್ಟಾರ್ಟಿಂಗ್ ಮಾಡಿದಾಗಿಂದನೂ ಪ್ರಾರಂಭದಿಂದನೂ ಕೂಡ 21 ಅಡಿಗಳ ಒಂದು ಕೆಳಗಡೆ ಅಯೋಧ್ಯೆಯಲ್ಲಿ ಯಾವ ರೀತಿ ಪಾಯ ಇದೆಯೋ ಅದೇ ತರ ಇಲ್ಲೂ ಕೂಡ 7 ಲೇಯರ್ ಪಾಯ. ಪ್ರತಿಯೊಂದು ಕಲ್ಲಿಗೂ ರಾಮನಾಮ ಒಂದು ಮಂತ್ರದಿಂದ ಈ ಒಂದು ದಿವ್ಯ ಮಂಗಳ ಕ್ಷೇತ್ರ ಬೆಳಗ್ತಾ ಇದೆ. ಭಕ್ತಾದಿಗಳು ಅವರವರ ಸಂಕಲ್ಪ, ಅವರವರ ಆರಕೆ ಮುಖೇನ ಭಗವಂತನ ನಾಮ ಸಂಕೀರ್ತನೆಯ ಜಪವನ್ನ ಮನಸ್ಸಲ್ಲಿಟ್ಕೊಂಡು ಅವರ ಒಂದು ಸಂಕಲ್ಪದ ಪ್ರಕಾರ ರಾಮನಾಮ ಬರೆದಂತಹ ಒಂದು ರಾಮಕೋಟಿ ಪವಿತ್ರವಾದಂತಹ ಗರ್ಭಗುಡಿನಲ್ಲಿ ಅದು ಶೇಖರಣೆ ಆಗ್ತಾ ಇದೆ. ಈ ಒಂದು ಕೃಪೆಗೆ ಅವರೆಲ್ಲ ಯಾರ್ಯಾರು ಸದ್ಭಕ್ತರು ಪಾತ್ರರಾಗ್ತಾ ಇದಾರೋ ಅವ್ರಿಗೆಲ್ಲರಿಗೂ ಕೂಡ ಮಧ್ಯ ತಿರುಮಲ ಕ್ಷೇತ್ರ ಪ್ರವಾಸ ಶ್ರೀ ಶ್ರೀನಿವಾಸ ದೇವರ ಪೂರ್ಣ ಅನುಗ್ರಹ ಇರಲಿ, ಅವರ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಹೇಳ್ತಾ